ಆದ್ರೂ ಕೂಡ ಮೊದಲನೆಯ ಮಕ್ಕಳಿಗೆ ಅವ್ರದೇ ಆದ ಒಂದಿಷ್ಟು ಸವಾಲುಗಳಿರುತ್ತೆ. ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಏನಾಗುತ್ತೆ, ಒಂದಿಷ್ಟು ಮೊದಲನೇ ಮಗು ಏನ್ ಮಾಡುತ್ತೆ, ಕಿರಿಕಿರಿ ಮಾಡುತ್ತೆ, ಕಾಡಿಸುತ್ತೆ, ಕೋಪ ತೋರಿಸುತ್ತೆ. ಅಕಸ್ಮಾತ್ ಅಲ್ಲಿ ಕಂಪೇರ್ ಮಾಡಿದ್ರೆ ತಂದೆ ತಾಯಿಗಳು ಈ ಮೊದಲನೇ ಮಗುಗೆ ಎಮೋಷನ್ ಇನ್ಸೆಕ್ಯೂರಿಟಿ. ನಮಸ್ತೆ. ಫಸ್ಟ್ ಚೈಲ್ಡ್ ಇಸ್ ವೆರಿ ಸ್ಪೆಷಲ್ ಅಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್. ನಮ್ಮ ಮೊದಲನೆಯ ಮಗು ತುಂಬಾನೇ ವಿಶೇಷವಾಗಿರುತ್ತೆ. ಅದ್ರ ಪುಟ್ಟ ಪುಟ್ಟ ಹೆಜ್ಜೆ ಇರ್ಬೋದು, ಮೊದಲ ಮಾತಿರ್ಬೋದು, ಅಥವಾ ನಾವು ಪೋಷಕರಾಗಿ ಮೊದಲ ಅನುಭವ ಇರಬಹುದು. ಇದೆಲ್ಲವೂ ತುಂಬಾನೇ ವಿಶೇಷ ಅಲ್ವಾ? ಕೊನೆ ತನಕ ನೆನ್ಪಿಟ್ಟುಕೊಳ್ಳುವಂಥ ಒಂದು ಅನುಭವ. ಆದ್ರೂ ಕೂಡ ಮೊದಲನೆಯ ಮಕ್ಕಳಿಗೆ ಅವ್ರದೇ ಆದ ಒಂದಿಷ್ಟು ಸವಾಲುಗಳಿರುತ್ತೆ. ಈ ಸವಾಲುಗಳಿಂದಾಗಿ ಅವರ ಸ್ವಭಾವದಲ್ಲಿರ್ಬೋದು, ಹಾವಭಾವದಲ್ಲಿರ್ಬೋದು, ಅವರ ವರ್ತನೆಯಲ್ಲಾಗಿರ್ಬೋದು, ಒಂದಿಷ್ಟು ವ್ಯತ್ಯಾಸಗಳನ್ನ ನಾವು ನೋಡಬಹುದು. ಹಾಗಾದ್ರೆ ಈ ವ್ಯತ್ಯಾಸಗಳೇನು, ಅದರಿಂದ ಆಗುವ ಒಂದು ಪರಿಣಾಮ ಅಥವಾ ಬದಲಾವಣೆಗಳೇನು ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಫುಲ್ ವಿಡಿಯೋನ ನೋಡಿ, ಇಷ್ಟ ಆಗಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ಚಾಲೆಂಜಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಂಬರ್ 1, ಲಾಸ್ ಆಫ್ ಅನ್ಡಿವೈಡೆಡ್ ಅಟೆನ್ಷನ್. ಫಸ್ಟ್ ಚೈಲ್ಡ್ಗೆ ಪೇರೆಂಟ್ಸ್ ಇಂದ ಸಾಕಷ್ಟು ಟೈಮು, ಪ್ರೀತಿ, ಕಾಳಜಿ ಎಲ್ಲನೂ ಸಿಗ್ತಾ ಇರುತ್ತೆ. ಮೊದಲನೆಯ ಮಗು, ಮೊದಲನೆಯ ಅನುಭವ ಅಲ್ವಾ? ಹಾಗಾಗಿ ಎಲ್ಲವನ್ನು ಅದಕ್ಕೆ ಧಾರೆ ಎರೆದು ಬಿಡ್ತಾರೆ. ಆದ್ರೆ ಎರಡನೇ ಮಗು ಆದಾಗ ಏನಾಗತ್ತೆ, ಇವೆಲ್ಲವನ್ನು ಹಂಚ್ಕೋಬೇಕಾಗತ್ತೆ ಅದು ಮೊದಲನೇ ಮಗು. ಇದನ್ನ ನಾವು ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರಿತೀವಿ. ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಏನಾಗುತ್ತೆ, ಒಂದಿಷ್ಟು ಮೊದಲನೇ ಮಗು ಏನ್ ಮಾಡುತ್ತೆ, ಕಿರಿಕಿರಿ ಮಾಡುತ್ತೆ, ಕಾಡಿಸುತ್ತೆ, ಕೋಪ ತೋರಿಸುತ್ತೆ, ಏನೋ ಒಂದು ಎಮೋಷನಲ್ ಡಿಸ್ಕಂಫರ್ಟ್ ಅನ್ನ ತೋರಿಸ್ತಾ ಇರುತ್ತೆ. ಯಾಕಂತಂದ್ರೆ ಈ ಬದಲಾಗಿರುವಂತಹ ಒಂದು ಪರಿಸ್ಥಿತಿಯನ್ನ ಅದು ಅಕ್ಸೆಪ್ಟ್ ಮಾಡ್ಕೋಬೇಕು. ಆ ಅಕ್ಸೆಪ್ಟ್ ಮಾಡ್ಕೊಂಡು ಮತ್ತೆ ಮುಂದುವರಿಯೋದಕ್ಕೆ ಅದಕ್ಕೊಂದಿಷ್ಟು ಟೈಮ್ ಬೇಕಾಗುತ್ತೆ. ಸಡನ್ ಆಗಿ ಅದು ಮೆಚುರಿಟಿ ತೋರಿಸುವಂತದ್ದಾಗ್ಲಿ, ಅಥವಾ ಎರಡನೇ ಮಗುನ ಪ್ರೀತಿ ಮಾಡಬೇಕು, ಅದೆಲ್ಲವನ್ನು ಹಂಚ್ಕೋಬೇಕು, ಖುಷಿಯಾಗಿ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಒಂದೊಂದು ಮಕ್ಕಳು ಮಾಡ್ತಾರೆ, ಆದ್ರೆ ಒಂದಿಷ್ಟು ಮಕ್ಕಳಿಗೆ ಮಾಡೋದು ಕಷ್ಟ ಆಗೋಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ತಂದೆ ತಾಯಿಗಳು ಈ ಕಾರಣ ಏನು, ಈ ಎಮೋಷನಲ್ ಡಿಸ್ಕಂಫರ್ಟ್ ಏನಕ್ಕಾಗ್ತದೆ, ಯಾಕೆ ಈ ತರ ಕಾಡಿಸ್ತಾ ಇದ್ದಾರೆ, ಯಾಕೆ ಆ ಎರಡನೇ ಮಗುನ ಅಷ್ಟು ಇಷ್ಟಪಡ್ತಿಲ್ಲ ಅನ್ನೋದನ್ನ ತಿಳ್ಕೊಂಡು ಆ ಮಗುನ ತಿದ್ದೋದಿಕ್ಕೆ ಪ್ರಯತ್ನ ಪಡಬೇಕು. ನಂಬರ್ 2, ರೆಸ್ಪಾನ್ಸಿಬಿಲಿಟೀಸ್. ಸೊ ಒಂದಿಷ್ಟು ಮೊದಲನೇ ಮಕ್ಕಳಿಗೆ ಏನ್ ಮಾಡ್ತಾರೆ ತಂದೆ ತಾಯಿಗಳು ಅಂತಂದ್ರೆ, ನೀನು ಇನ್ಮೇಲಿಂದ ತುಂಬಾ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅಂತ ಹೇಳಿ ಪ್ರೆಷರ್ ಹಾಕ್ತಾರೆ. ಒಂದಿಷ್ಟು ಮನೆಯಲ್ಲಿ, ಎಲ್ಲಾ ಮನೆಯಲ್ಲೂ ಅಲ್ಲ. ಇಂಥ ಒಂದು ಸಂದರ್ಭವನ್ನ ನಿಭಾಯಿಸೋದಕ್ಕೆ ಕಷ್ಟ ಆಗುತ್ತೆ. ಇದು ಸ್ಟ್ರೆಸ್ ಆಗಿ ಕನ್ವರ್ಟ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಹೇಗೆ ಅಂತಂದ್ರೆ, ತಂದೆ ತಾಯಿಗಳು ಮೊದಲನೇ ಮಗುಗೆ ಹೇಳ್ತಾರೆ, ಇನ್ಮೇಲೆ ನೀನ್ ಹುಡುಗಾಟ ಮಾಡಬಾರ್ದು, ತರ್ಲೆ ಮಾಡಬಾರ್ದು, ತುಂಬಾ ಮೆಚೋರ್ಡ್ ಆಗಿ ಬಿಹೇವ್ ಮಾಡ್ಬೇಕು, ಸೀರಿಯಸ್ ಆಗಿರ್ಬೇಕು, ನೀನೊಂದು ರೋಲ್ ಮಾಡೆಲ್ ಆಗ್ಬೇಕು, ನಿನ್ನ ನೋಡ್ಕೊಂಡು ನಿನ್ನ ತಮ್ಮ ಅಥವಾ ತಂಗಿ ಕಲಿತಾ ಇರ್ತಾರೆ. ಸೊ ಹಾಗಾಗಿ ನೀನು ತುಂಬಾ ಕೇರ್ಫುಲ್ ಆಗಿ ನಡ್ಕೋಬೇಕು, ತುಂಬಾ ಸೀರಿಯಸ್ ಆಗಿರ್ಬೇಕು, ಜೊತೆ ಈ ಎರಡನೇ ಮಗು ರೆಸ್ಪಾನ್ಸಿಬಿಲಿಟಿ ಸಹಿತ ನೀನೇ ತಗೋಬೇಕು, ಎಲ್ಲವನ್ನು ನೋಡ್ಕೋಬೇಕು ಅಂತ ಹೇಳಿ ಆ ಮಗು ಮೇಲೆ ಒತ್ತಡವನ್ನ ಹಾಕ್ತಾರೆ. ಈ ಒತ್ತಡವನ್ನ ನಿಭಾಯಿಸೋದು ಅಥವಾ ಈ ಒಂದು ಎಕ್ಸ್ಪೆಕ್ಟೇಷನ್ ಅಂತಾನೆ ಕರಿಬಹುದು. ಇದನ್ನ ಫುಲ್ಫಿಲ್ ಮಾಡೋದಕ್ಕೆ ಒಂದಿಷ್ಟು ಮೊದಲನೇ ಮಕ್ಕಳಿಗೆ ಕಷ್ಟ ಆಗೋದು, ಇದು ಒಂದು ಸವಾಲು ಅಂತ ಅನಿಸ್ಬಹುದು. ನಂಬರ್ 3, ಅಡ್ಜಸ್ಟ್, ಕಾಂಪ್ರಮೈಸ್ ಅಂಡ್ ಫರ್ಗಿವ್. ಸೊ ಪೇರೆಂಟ್ಸು ಈ ಫಸ್ಟ್ ಚೈಲ್ಡ್ ಅಂತ ಹೇಳ್ತೀವಿ, ಅವಳಿಗೆ ಇಂಥ ಒಂದು ಪ್ರೆಷರ್ನ ಹಾಕಬಹುದು. ಏನಂದ್ರೆ, ಹೊಂದಿಕೊಂಡು ನಡಿ, ಪರಿಸ್ಥಿತಿಯಲ್ಲಿ ಪ್ರತಿಯೊಂದಕ್ಕೂ ನೀನು ಹೊಂದ್ಕೋ. ಅಕಸ್ಮಾತ್ ಎರಡನೇ ಮಗು ನಿನಗೆ ಕಾಡಿಸ್ತು, ಅಥವಾ ಅದೇನೋ ತಪ್ಪು ಮಾಡ್ತು, ತರಲೆ ಮಾಡ್ತು ಅಂತಂದ್ರೆ ನೀನೇ ಹೊತ್ಕೊಟ್ಟು ಹೋಗು ಅಂತ ಹೇಳುವಂಥದ್ದು. ಎಲ್ಲದಕ್ಕೂ ಅಡ್ಜಸ್ಟ್ ಆಗು ಅಂತ ಹೇಳುವಂಥದ್ದು. ಕಾಂಪ್ರಮೈಸ್ ಮಾಡ್ಕೋ. ಫಾರ್ ಎಕ್ಸಾಂಪಲ್, ದುಡ್ಡು ಕಾಸಿನ ಒಂದು ವಿಚಾರದಲ್ಲಿ ಇರ್ಬೋದು. ಈ ಸರಿ ಜಾಸ್ತಿ ದುಡ್ಡಿಲ್ಲ, ಸೊ ಚಿಕ್ಕ ಮಗು ಏನ್ ಕೇಳಿದ್ಯೋ ಅದನ್ನ ಕೊಡಿಸ್ಬಿಡ್ತೀವಿ, ನೀನು ಕೊಡ್ಸಕ್ಕಾಗಲ್ಲ, ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ಕಾಂಪ್ರಮೈಸ್ ಹೋಗೋ ಅಂತ ಹೇಳುವಂಥದ್ದು. ಅಥವಾ ಯಾವುದೋ ಒಂದು ಕ್ಲಾಸಸ್ ಕಳಿಸ್ಬೇಕು, ಸೊ ಎರಡನೇ ಮಗುನ ಕಳಿಸ್ತೀವಿ, ನಿನಗೆ ಕಳ್ಸಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ಕಾಂಪ್ರಮೈಸ್ ಮಾಡ್ಕೋ ಅಂತ ಹೇಳುವಂಥದ್ದು. ಇಲ್ಲ ಅಂತಂದ್ರೆ, ಎರಡನೇ ಮಗು ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ತುಂಬಾನೇ ಏನಾದ್ರು ಕಾಡಿಸ್ತಾ ಇದ್ರೆ, ಹೋಗ್ಲಿ ಬಿಡು, ಅದಿನ್ನೂ ಚಿಕ್ಕದು, ನೀನೇ ಅದನ್ನ ಕ್ಷಮೆ ಮಾಡ್ಬಿಡು, ಇಟ್ಸ್ ಓಕೆ ಅಂತ ಹೇಳಿ ಪ್ರೆಷರ್ ಹಾಕುವಂಥದ್ದು. ಇದು ಪದೇ ಪದೇ ಆದಾಗ ಏನಾಗತ್ತೆ, ಮೊದಲನೆಯ ಮಕ್ಕಳಿಗೆ ಇದು ಒಂದು ಚಾಲೆಂಜ್ ಆಗುತ್ತೆ. ಯಾಕಂತಂದ್ರೆ ಮೊದಲು ಎಲ್ಲವನ್ನೂ ಅನುಭವಿಸಿರ್ತಾರೆ, ಎಲ್ಲವೂ ಅದಕ್ಕೆ ಸಿಗ್ತಾ ಇರುತ್ತೆ. ಅದು ಎರಡನೇ ಮಗು ಬಂದಾಗ ಅಡ್ಜಸ್ಟ್ ಆಗಬೇಕು, ಕಾಂಪ್ರಮೈಸ್ ಆಗಬೇಕು, ಜೊತೆಗೆ ಫರ್ಗಿವ್, ಅದೇನೇ ಮಾಡಿದ್ರು ಅದನ್ನ ಕ್ಷಮಿಸೋ ಅಂತ ಒಂದು ದೊಡ್ಡ ಗುಣವನ್ನು ಸಹಿತ ಬೆಳೆಸ್ಕೋಬೇಕು. ಇದು ಒಂದು ಸವಾಲಾಗಿ ಮಕ್ಕಳಿಗೆ ಕಾಡುವಂಥದ್ದು. ಸೊ ಇದನ್ನು ಸಹಿತ ಪೋಷಕರು ಅರ್ಥ ಮಾಡ್ಕೋಬೇಕು. ನಂಬರ್ 4, ಡಿಫಿಕಲ್ಟ್ ಟು ಎಕ್ಸ್ಪ್ರೆಸ್ ಇಟ್ಸ್ ನೀಡ್ಸ್ ಅಂಡ್ ಸೀಕ್ ಹೆಲ್ಪ್.
ಈ ಮೊದಲನೆಯ ಮಗುಗೆ ನಾವು ಹೇಳಿ ಬೆಳೆಸಿರ್ತೀವಲ್ವಾ, ನೀನು ರೆಸ್ಪಾನ್ಸಿಬಲ್ ಆಗಿರ್ಬೇಕು, ತಪ್ಪುಗಳನ್ನ ಮಾಡಬಾರ್ದು, ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು, ನೀನು ಎಲ್ಲ ಜವಾಬ್ದಾರಿನ ತಗೋಬೇಕು, ನಿಭಾಯಿಸ್ಬೇಕು ಅಂತ ಹೇಳಿ ಬೆಳೆಸಿರ್ತೀವಿ. ಜೊತೆಗೆ ನೀನೊಂದು ರೋಲ್ ಮಾಡೆಲ್ ಆಗಿರ್ಬೇಕು. ಯಾಕಂದ್ರೆ ನಿನ್ನ ತಮ್ಮ ತಂಗಿ ನಿನ್ನನ್ನ ನೋಡ್ಕೊಂಡು ಬೆಳೀತಾ ಇರ್ತಾರೆ. ಸೊ ನೀನು ಒಂದು ರೋಲ್ ಮಾಡೆಲ್ ಆಗಿ ಇರಬೇಕು, ಆದರ್ಶವಾಗಿರ್ಬೇಕು ಅಂತ ಬೆಳೆಸಿರ್ತೀವಿ. ಇಂಥ ಒಂದು ಮನಸ್ಥಿತಿಯಲ್ಲಿ ಬೆಳೆಸಿದಾಗ ಮುಂದೆ ಅಂಥ ಮಕ್ಕಳಿಗೆ ಒಂದು ಸಹಾಯ ಬೇಕಾದ್ರೆ ಅಥವಾ ತಮ್ಮ ಅಗತ್ಯಗಳು ಏನು ಅಂತ ವ್ಯಕ್ತಪಡಿಸೋದಕ್ಕೆ ಕಷ್ಟ ಆಗತ್ತೆ. ಯಾಕಂತಂದ್ರೆ ನೀನು ಇಂಡಿಪೆಂಡೆಂಟ್ ಆಗಿರ್ಬೇಕು, ನೀನು ಏನೂ ತಪ್ಪು ಮಾಡಬಾರ್ದು ಅಂತ ಹೇಳಿ ಬೆಳೆಸ್ಬಿಟ್ಟಿರ್ತೀವಿ, ನೀನು ಜಾಸ್ತಿ ಏನು ಡಿಮ್ಯಾಂಡ್ ಮಾಡಬಾರ್ದು ಅಂತ ಹೇಳಿ ಬೆಳೆಸಿರ್ತೀವಿ, ಎಲ್ಲ ಅದಕ್ಕೂ ಅಡ್ಜಸ್ಟ್ ಆಗಬೇಕು, ನೀನು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಕಲ್ತ್ಕೋಬೇಕು ಅಂತ ಹೇಳಿ ಬೆಳೆಸಿದಾಗ ನನಗೇನೋ ಒಂದು ಕಷ್ಟ ಬಂದಿರುತ್ತೆ, ಒಂದು ಸಹಾಯ ಬೇಕಾಗಿರುತ್ತೆ, ಅದನ್ನ ಕೇಳೋದಕ್ಕೆ ಸಂಕೋಚ ಬಂದ್ಬಿಡುತ್ತೆ. ಏನ್ ಅನ್ಕೊಳ್ತಾರೋ ಏನೋ, ನಾನು ಸಹಾಯ ಕೇಳಿದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅಥವಾ ನಾ ಯೋಗ್ಯನಲ್ಲ ಅಂತ ಅನ್ಕೊಂಡ್ಬಿಟ್ರೆ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಹೀಗಾಗಿ ಆ ಒಂದು ಸಹಾಯವನ್ನ ಕೇಳೋದಕ್ಕೆ ಅವರು ಸಂಕೋಚ ಪಡುವ ಒಂದು ಸಂದರ್ಭ ಬರಬಹುದು. ಇಲ್ಲ ಅಂದ್ರೆ ತಮ್ಗೇನೋ ಒಂದು ಅಗತ್ಯ ಇರುತ್ತೆ, ಇಂಥದ್ದು ನನಗೆ ಕಷ್ಟ ಆಗುತ್ತೆ, ನನಗೆ ಬರಲ್ಲ ಅಂತ ಹೇಳೋದಕ್ಕೋ ಅಥವಾ ಇಂಥದ್ದು ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳೋದಕ್ಕೋ ಕಷ್ಟ ಆಗುತ್ತೆ. ಇಲ್ಲ ಹಂಗೆ ಹೇಳ್ಬಿಟ್ರೆ ಏನು ಅನ್ಕೊಂಡ್ಬಿಡ್ತಾರೋ, ಇದು ತಪ್ಪೇನೋ ಹಿಂಗೆ ಹೇಳೋದು, ಯಾಕಂದ್ರೆ ನಾನು ಮೊದಲನೇ ಮಗು ಅಲ್ವಾ, ನಾ ಹಂಗಿರಬಾರ್ದು, ನಾನು ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟನ್ನು ಬೆಳೆಸ್ಕೊಳ್ಳೋ ಒಂದು ಸಾಧ್ಯತೆನೂ ಇರುತ್ತೆ. ಸೊ ಹಾಗಾಗಿ ಇಂಥ ಮಕ್ಕಳಿಗೆ, ಎಸ್ಪೆಷಲಿ ಮೊದಲನೇ ಮಕ್ಕಳಿಗೆ ಅವ್ರದ್ದೇನೇ ಒಂದು ಅಗತ್ಯ ಇರಲಿ ಅಥವಾ ಅವ್ರು ಏನೇ ಒಂದು ಸಹಾಯ ಬೇಕಾಗಿದ್ರು ನಿಸ್ಸಂಕೋಚವಾಗಿ ಓಪನ್ ಆಗಿ ಅದನ್ನ ಪೇರೆಂಟ್ಸ್ ಹತ್ರ ಬಂದವರು ಡಿಸ್ಕಸ್ ಮಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು, ಹಾಗೆ ಬೆಳೆಸ್ಬೇಕು. ಅದನ್ನ ಓಪನ್ ಆಗಿ ಮಕ್ಕಳಿಗೆ ಕಮ್ಯುನಿಕೇಟ್ ಮಾಡಬೇಕು. ನೀನು ಮೊದಲನೇ ಮಗು ಆಗಿದ್ರು ಕೂಡ ನೀನು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ನೀನು ಒಂದು ಮಗುನೇ. ಸೊ ಈ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ನೀನು ನಿಭಾಯಿಸ್ಬೇಕಾದ್ರೆ ಅಥವಾ ನೀನು ಏನಾದ್ರು ಒಂದು ಸಹಾಯ ಬೇಕು ಅಂದ್ರೆ, ಒಂದು ಗೈಡೆನ್ಸ್ ಬೇಕು ಅಂತಂದ್ರೆ, ಹೆಲ್ಪ್ ಬೇಕು ಅಂದ್ರೆ ನಾವಿದೀವಿ, ನಾವು ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ನಿಮ್ಗೆ ಏನೇ ಒಂದು ಅಗತ್ಯಗಳಿದ್ರು, ಸಹಾಯ ಬೇಕಿದ್ರು ನಮ್ಮ ಹತ್ರ ನಿಸ್ಸಂಕೋಚವಾಗಿ ಕೇಳು ಅಂತ ಪೇರೆಂಟ್ಸು ಫಸ್ಟ್ ಚೈಲ್ಡ್ಗೆ ಹೇಳಿದಾಗ ಇಂಥ ಒಂದು ಚಾಲೆಂಜಸ್ನ ಆ ಮಗು ಸುಲಭವಾಗಿ ದಾಟಬಹುದು. ನೆಕ್ಸ್ಟ್ 5th ಚಾಲೆಂಜ್ ಏನಿರ್ಬೋದು ಅಂತಂದ್ರೆ ಕಂಪ್ಯಾರಿಸನ್ಸ್. ಎರಡನೇ ಮಗು ಅಕಸ್ಮಾತ್ ಆಗಿ ತುಂಬಾ ಚೆನ್ನಾಗಿ ಓದುತ್ತೆ ಅಥವಾ ಯಾವುದೋ ಒಂದ್ರಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಅಂದಾಗ, ಮೊದಲನೇ ಮಗು ಸ್ವಲ್ಪ ಹಿಂದಿದೆ ಅಂತ ಅಂದಾಗ ಅಕಸ್ಮಾತ್ ಅಲ್ಲಿ ಕಂಪೇರ್ ಮಾಡಿದ್ರೆ ತಂದೆ ತಾಯಿಗಳು ಈ ಮೊದಲನೇ ಮಗುಗೆ ಎಮೋಷನ್ ಇನ್ಸೆಕ್ಯೂರಿಟಿ ಅಥವಾ ತಮ್ಮ ಇಗೋನ ಹರ್ಟ್ ಮಾಡ್ಕೊಳ್ಳೋ ಒಂದು ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಾನು ಮೊದಲನೇ ಮಗು ಅನ್ನೋದಿರುತ್ತೆ, ಆ ಒಂದು ಪೊಸಿಷನ್ ಅನ್ನ ಮೇಂಟೈನ್ ಮಾಡ್ಬೇಕು ಅಂತ ಇರುತ್ತೆ, ನಾನು ರೋಲ್ ಮಾಡೆಲ್ ಆಗಿರ್ಬೇಕು, ನಾನು ಮುಂದೆ ಇರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ಬೆಳೆಸ್ಕೊಂಡಿರುತ್ತೆ. ಅಕಸ್ಮಾತ್ ಆಗಿ ಎರಡನೇ ಮಗು ಅದನ್ನ ದಾಟ್ಬಿಟ್ರೆ, ತನಗಿಂತ ಅದು ಮುಂದಿದೆ ಅಂತ ಹೇಳಿದಾಗ ಅಥವಾ ಅದ್ರ ಜೊತೆ ಮೊದಲನೇ ಮಗುನ ಕಂಪೇರ್ ಮಾಡ್ಬಿಟ್ಟಾಗ, ಫಾರ್ ಎಕ್ಸಾಂಪಲ್ ನೋಡು, ಅದೆಷ್ಟು ಚೆನ್ನಾಗಿ ಓದ್ತಾ ಇದೆ, ನೀನ್ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳಿಲ್ಲ ಈ ಸರಿ, ನೋಡ್ದ್ಯಾ ನೀನ್ ಮೊದಲನೇ ಅವನು ಇನ್ನೂ ಚೆನ್ನಾಗಿ ಓದ್ಬೇಕು ಅಂತ ಅಂದ್ಬಿಟ್ರೆ ಇದು ಆ ಮಕ್ಕಳ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ನೀಡಿದಂಗಾಗುತ್ತೆ. ತಮ್ಮ ಒಂದು ಪೊಸಿಷನ್ ಏನಿರುತ್ತೆ ಅದಕ್ಕೆ ಒಂದು ಅಪಮಾನ ಅಂತಾನೆ ನಾವು ಹೇಳ್ಬೋದು. ತುಂಬಾನೇ ಹರ್ಟ್ ಆಗ್ಬಿಡುತ್ತೆ, ಅದು ಅವರು ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಸಿಬ್ಲಿಂಗ್ ರೈವಲ್ರಿ ಬರಬಹುದು, ಇಲ್ಲ ಅಂತಂದ್ರೆ ಜೆಲಸಿ ಅವರಿಗೆ ಬರಬಹುದು, ಹೇಟ್ರೆಡ್ ಬರಬಹುದು. ಸೊ ಆ ಒಂದು ಕಾರಣಕ್ಕೆ ಈ ಕಂಪ್ಯಾರಿಸನ್ಸ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ, ಏನೇ ಇದ್ರು ಡೈರೆಕ್ಟ್ ಆಗಿ ಆ ಮಗುಗೆ ಬುದ್ಧಿ ಹೇಳಿತ್ತಿದ್ಬೇಕೇ ಹೊರತು ಅಥವಾ ಒಂದು ಮೋಟಿವೇಶನ್ ಕೊಡಬೇಕೇ ಹೊರತು ಎರಡನೇ ಮಗು ಜೊತೆ ಕಂಪೇರ್ ಮಾಡಬಾರ್ದು. ಯಾಕಂದ್ರೆ ಇದು ಮೊದಲನೇ ಮಗು ಒಂದು ಈಗೋಗೆ ಹರ್ಟ್ ಆಗೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೀಗೆ ಇಷ್ಟು ಚಾಲೆಂಜಸ್ ಅನ್ನ ನಾವು ಮೊದಲನೆಯ ಮಗು ಎದುರಿಸೋದ್ರಲ್ಲಿ ನಾವು ನೋಡಬಹುದು. ಹಾಗಾದ್ರೆ ಅದರ ಅಗತ್ಯಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಅಗತ್ಯಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ದ ನೀಡ್ ಫಾರ್ ಪವರ್, ದ ನೀಡ್ ಫಾರ್ ಅಥಾರಿಟಿ ಅಂತ ಹೇಳ್ತೀವಿ. ಈ ಮೊದಲನೇ ಮಕ್ಕಳಿಗೆ ನೀವು ನೋಡಿರ್ಬೋದು, ಎಷ್ಟೋ ಜನ ಹೇಳ್ತಿರ್ತಾರೆ, ನನ್ನ ದೊಡ್ಡ ಅಕ್ಕ ತುಂಬಾ ಸ್ಟ್ರಿಕ್ಟು ಅಥವಾ ನನ್ನ ದೊಡ್ಡ ಅಣ್ಣ ತುಂಬಾ ಸ್ಟ್ರಿಕ್ಟು, ಅವ್ರನ್ನ ಕನ್ವಿನ್ಸ್ ಮಾಡೋದು ತುಂಬಾನೇ ಕಷ್ಟ, ತುಂಬಾನೇ ಸೀರಿಯಸ್ ಆಗಿರ್ತಾರೆ, ತುಂಬಾ ಕಂಟ್ರೋಲ್ ಮಾಡ್ತಾರೆ, ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಅಂತ ಹೇಳೋದನ್ನ ನೀವು ನೋಡ್ಬೋದು. ಇದು ತುಂಬಾ ಕೇಸಸ್ ಅಲ್ಲಿ ನಿಜ ಇರುತ್ತೆ. ಯಾಕೆಂತಂದ್ರೆ ಅವ್ರನ್ನ ಬೆಳೆಸಿರೋ ರೀತಿ ಆಗಿರುತ್ತೆ ಮತ್ತೆ ಅವರ ಸ್ಥಾನ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಒಂದು ಡಿಮ್ಯಾಂಡ್ ಮಾಡ್ತಾರೆ, ಏನಂತಂದ್ರೆ ನಾನು ಹೇಳಿದ್ದನ್ನ ಎಲ್ಲರೂ ಕೇಳಬೇಕು, ನಾ ಹೇಳಿದ್ದನ್ನ ಕೇಳಬೇಕು. ಅದೇನೇ ಒಂದು ನಿರ್ಧಾರ ತಗೊಳ್ಳುವಂತ ಒಂದು ಸಂದರ್ಭ ಬಂದ್ರೆ, ಏನೋ ಒಂದು ಮುಖ್ಯವಾದ ಒಂದು ಘಟನೆ ನಡೆದ್ರೆ ನನ್ನನ್ನ ಬಂದು ಕನ್ಸಲ್ಟ್ ಮಾಡಬೇಕು, ನನ್ನ ಅಡ್ವೈಸ್ ನ ತಗೋಬೇಕು, ನನ್ನ ಇನ್ಪುಟ್ಸ್ ನ ಅವ್ರು ತಗೋಬೇಕು, ನನಗೆ ಗೌರವ ಕೊಡ್ಬೇಕು, ತಂದೆ ತಾಯಿಯ ಸ್ಥಾನದಲ್ಲೇ ನನ್ನನ್ನು ನಿಲ್ಲಿಸಿ ಅವರು ರೆಸ್ಪೆಕ್ಟ್ ಕೊಡ್ಬೇಕು, ನನ್ನ ಜೊತೆ ವಾದ ಮಾಡಬಾರ್ದು, ಅವಮಾನ ಮಾಡಬಾರ್ದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಅವರಲ್ಲಿ ಇರುತ್ತೆ. ಜೊತೆಗೆ ನನಗೆ ರೆಸ್ಪೆಕ್ಟ್ ಕೊಡ್ಬೇಕು, ತಂದೆ ತಾಯಿಗೆ ಎಷ್ಟು ರೆಸ್ಪೆಕ್ಟ್ ಅಷ್ಟೇ ರೆಸ್ಪೆಕ್ಟ್ ನನಗೂ ಕೊಡ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ತುಂಬಾನೇ ಮೊದಲನೇ ಮಕ್ಕಳಿಗೆ ಇರುತ್ತೆ. ಚಿಕ್ಕವರು ಅಂದ್ರೆ ಚಿಕ್ಕ ತಮ್ಮ ತಂಗಿ ಏನೇ ಜಗಳ ಆದ್ರೂ ಅವರೇ ಬಂದು ಸಾರಿ ಕೇಳಬೇಕು, ದೊಡ್ಡವರೇ ತಪ್ಪು ಮಾಡಿದ್ರು ಚಿಕ್ಕವರೇ ಬಂದು ಸಾರಿ ಕೇಳಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ.
ಇನ್ನೊಂದು ಏನಪ್ಪಾ ಅಂತಂದ್ರೆ ಇಂಪಾರ್ಟೆನ್ಸ್. ಅವ್ರಿಗೆ ತಂದೆ ತಾಯಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅಷ್ಟೇ ಇಂಪಾರ್ಟೆನ್ಸ್ ಅವ್ರಿಗೆ ಕೊಡ್ಬೇಕು. ಯಾಕಂತಂದ್ರೆ ಮನೆಗೆ ನಾನು ಹಿರಿಯವಳು, ಸೊ ನನಗೆ ಎಲ್ಲರೂ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋದು ಅವ್ರಿಗೆ ತುಂಬಾನೇ ಇರುತ್ತೆ. ಅಕಸ್ಮಾತ್ ಆಗಿ ಚಿಕ್ಕವರು ಅವ್ರನ್ನ ಇಗ್ನೋರ್ ಮಾಡ್ಬಿಟ್ರೆ, ನಿರ್ಲಕ್ಷ್ಯ ಮಾಡಿದ್ರೆ, ಅವ್ರನ್ನ ಕನ್ಸಲ್ಟ್ ಮಾಡ್ಲಿಲ್ಲ ಅಂತಂದ್ರೆ ಇದನ್ನ ಅವರು ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ. ಇವರು ನನಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ವಾ, ನಾನು ಇವ್ರಿಗಾದ್ರೆ ಮುಖ್ಯ ಅಲ್ವಾ, ನನ್ನ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದಾರಲ್ಲ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ತಾರೆ. ಸೊ ಈ ಕಾರಣಕ್ಕೆ ಅವ್ರ ಅಗತ್ಯ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಬಹಳನೇ ಮುಖ್ಯವಾಗಿರುತ್ತೆ. ಅವ್ರು ಒಳ್ಳೆಯವರೇ ಇರ್ಬಹುದು, ನಮ್ಗೆ ಹೆಲ್ಪ್ ಮಾಡ್ತಿರ್ಬೋದು, ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಕರ್ಕೊಂಡಿರ್ಬೋದು, ಮುಂದೆನೂ ಹೆಲ್ಪ್ ಮಾಡ್ಬೋದು, ಒಂದು ಪಿಲ್ಲರ್ ಆಫ್ ಸಪೋರ್ಟ್ ಆಗು ಇರ್ಬೋದು. ಆದ್ರೆ ಇದ್ರ ಹಿಂದೆ ಅವ್ರಿಗೆ ಇಂಥ ಒಂದು ಅಗತ್ಯ ಇರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ದ ನೀಡ್ ಫಾರ್ ಪವರ್, ರೆಸ್ಪೆಕ್ಟ್ ಅಂಡ್ ಇಂಪಾರ್ಟೆನ್ಸ್ ಇದು ಅವ್ರಿಗೆ ತುಂಬಾನೇ ಇರುತ್ತೆ. ಹಾಗಾದ್ರೆ ಅವರ ಬಿಹೇವಿಯರ್ ಏನು, ಅವರ ವರ್ತನೆಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಅವ್ರು ಎಷ್ಟೇ ಸಪೋರ್ಟಿವ್ ಆಗಿದ್ರು, ಕೈಂಡ್ ಆಗಿದ್ರು, ಒಂದು ರೆಸ್ಪಾನ್ಸಿಬಲ್ ಆಗಿದ್ರು ಕೂಡ ಒಂದು ಕಂಟ್ರೋಲಿಂಗ್ ಬಿಹೇವಿಯರ್ ಅವ್ರ ಹತ್ರ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಫಸ್ಟ್ ಮಕ್ಳು ಏನಿರ್ತಾರೆ ಅವ್ರಿಗೆ ಯಾರನ್ನ ಕಂಟ್ರೋಲ್ ಮಾಡ್ತಾರೆ ಅಂತಂದ್ರೆ ಚಿಕ್ಕ ವಯಸ್ಸಿನ, ಅಂದ್ರೆ ಅವ್ರ ತಮ್ಮ ತಂಗಿ, ಅವ್ರು ಯಾರೇ ಚಿಕ್ಕವರಿದ್ರು ಮನೇಲಿ ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ. ಒಂದು ಬೌಂಡ್ರಿ ಸೆಟ್ ಮಾಡ್ಕೊಳ್ತಾರೆ. ಅವ್ರ ಜೊತೆ ಎಷ್ಟೇ ಆಟ ಆಡಿದ್ರು, ತಮಾಷೆ ಮಾಡಿದ್ರು ಒಂದು ಬೌಂಡ್ರಿ ಇರುತ್ತೆ. ಅದ್ರ ಮೇಲೆ ಚಿಕ್ಕ ವಯಸ್ಸಿನವರು ಅವ್ರ ಹತ್ರ ಬರೋ ಹೋಗಿಲ್ಲ. ಆ ತರ ಅವ್ರು ನೋಡ್ಕೊಂಡಿರ್ತಾರೆ. ತಮ್ಮ ತಂಗಿನ ಡಾಮಿನೇಟ್ ಮಾಡುವಂಥದ್ದು, ನಾ ಹೇಳ್ದಂಗೆ ನಿಮ್ ಕೇಳ್ಬೇಕು, ನಾ ಹೇಳ್ದಂಗೆ ಮಾಡ್ಬೇಕು ಅಂತ ಒಂದು ಡಾಮಿನೇಷನ್ ಅನ್ನ ತೋರಿಸೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಆ ಒಂದು ಪವರ್ಗೋಸ್ಕರ, ಆ ಒಂದು ಪೊಸಿಷನ್ ಅನ್ನ ಮೇಂಟೈನ್ ಮಾಡೋಕ್ಕೋಸ್ಕರ, ನಾನು ಹಿರಿಯ, ನೀನ್ ನನ್ನ ಮಾತನ್ನ ಕೇಳ್ಬೇಕು ಅನ್ನೋದನ್ನ ಈ ರೀತಿ ಕಂಟ್ರೋಲ್ ಮಾಡಿ ತೋರಿಸ್ಕೊಳ್ಳುತ್ತೆ. ಯಾಕಂದ್ರೆ ತಮ್ಮ ತಂಗಿ ಅವರ ಒಂದು ಹಿಡಿತದಲ್ಲಿ ಇರ್ಬೇಕಲ್ವಾ. ಸೊ ಆ ಒಂದು ಕಾರಣಕ್ಕೆ ಈ ತರ ಒಂದು ಮಾಡೋ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಅವ್ರು ಏನ್ ಮಾಡ್ತಾರೆ, ಅಕಸ್ಮಾತ್ ತಮ್ಮ ತಂಗಿ ಮಾತು ಕೇಳಿಲ್ಲ ಅಂತಂದ್ರೆ, ಅಥವಾ ನಿರ್ಲಕ್ಷ್ಯ ಮಾಡಿದ್ರೆ, ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂತಂದ್ರೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದು, ಮಾತಾಡದೆ ದೂರ ಆಗ್ಬಿಡೋವಂಥದ್ದು, ಈ ತರ ಮಾಡೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಅವರ ಬಿಹೇವಿಯರ್ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅವ್ರು ಏನಕ್ಕೆ ಹಿಂಗೆ ಬಿಹೇವ್ ಮಾಡ್ತಾರೆ, ಅದ್ರ ಹಿಂದೆ ಇರೋ ಉದ್ದೇಶ ಏನು, ಆ ಇಂಟೆಂಟ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಅವ್ರ ಜೊತೆ ನಾವು ಸಂಭಾಳಿಸೋದು ನಮಗೆ ಸುಲಭ ಆಗುತ್ತೆ. ಸೊ ಹೀಗೆ ಅವರಲ್ಲಿ ಒಂದಿಷ್ಟು ಸವಾಲುಗಳು ಅವ್ರು ಎದುರಿಸೋದನ್ನ ನಾವು ನೋಡಬಹುದು. ಅವ್ರ ಅಗತ್ಯಗಳೇನು ಅನ್ನೋದು ನೋಡ್ಬೋದು. ಇದರಿಂದಾಗಿ ಅವರ ವರ್ತನೆಯಲ್ಲಿ ಒಂದು ವ್ಯತ್ಯಾಸ ಆಗಿ ಬದಲಾವಣೆಗಳಾಗ್ಲಿ ಇರುತ್ತೆ ಅನ್ನೋದನ್ನು ನಾವು ನೋಡಬಹುದು. ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಆ ಮೊದಲನೇ ಮಕ್ಳಿಗೆ ಅವ್ರದ್ದು ಏನು ಒಂದು ಜರ್ನಿ ಇರುತ್ತೆ, ಆ ಜರ್ನಿನ ಅವ್ರಿಗೆ ಈಸಿ ಮಾಡ್ಕೊಳ್ಬೋದು. ಸುಲಭವಾಗಿ ಅವರು ಬೆಳೆಯೋ ಥರ, ಒಂದು ಖುಷಿಯಾಗಿ ಆರೋಗ್ಯಕರವಾಗಿ ಬೆಳೆಯೋ ಥರ ನಾವು ಅವ್ರಿಗೆ ಸಹಾಯ ಮಾಡ್ಬೋದು. ಅವರು ಜವಾಬ್ದಾರಿಯುತವಾಗಿ ಖಂಡಿತವಾಗ್ಲೂ ಇರಬೇಕು. ಯಾಕಂದ್ರೆ ಅವ್ರು ಮೊದಲನೆಯ ಮಗು ಇದರಿಂದ ತಂದೆ ತಾಯಿಯ ಸ್ಥಾನವನ್ನು ತುಂಬುವಂಥವ್ರು ಅವರು ಅಲ್ವಾ, ಹಿರಿಯ ಮಕ್ಕಳು. ಹಾಗಾಗಿ ಅವರು ಜವಾಬ್ದಾರಿಯಿಂದ ಇರಬೇಕು. ಆದರೆ ಆ ಜವಾಬ್ದಾರಿ ಅವ್ರಿಗೆ ಒತ್ತಡ ಆಗಬಾರ್ದು, ಸ್ಟ್ರೆಸ್ ಆಗಬಾರ್ದು. ಯಾಕಂದ್ರೆ ಇದು ಸ್ಟ್ರೆಸ್ ಆದ್ರೆ ಆಂಗ್ಸೈಟಿ ಬೆಳೆಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬೇರೆ ಮಾನಸಿಕ ಅನಾರೋಗ್ಯಕ್ಕೂ ಅವರು ತುತ್ತಾಗ್ಬೋದು. ಸೊ ಇದು ಯಾವುದೂ ಆಗ್ದಂಗೆ ಅವ್ರ ಜೊತೆ ಇದ್ದು ಅವ್ರಿಗೆ ಒಂದು ಮಾನಿಟರ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ, ಗೈಡೆನ್ಸ್ ಕೊಟ್ಟು, ಜೊತೆಗೆ ಅವರೂ ಒಂದು ಮಗು ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗ್ಲೂ. ಅವ್ರು ಮೊದಲನೇ ಮಗು ಅಂದ ತಕ್ಷಣ ಅವ್ರು ನಮ್ಮ ಸಮ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಓಪನ್ ಆಗಿ ಆ ಮೊದಲನೇ ಮಕ್ಳಿಗೆ ಹೇಳಿ, ಅವ್ರಿಗೆ ಸಹಾಯ ಮಾಡಿ, ಅವ್ರನ್ನ ತಿದ್ದಿ, ಅವ್ರನ್ನ ಜವಾಬ್ದಾರಿಯುತವಾಗಿ ಮಾಡಬೇಕು. ಅವಾಗ ಖಂಡಿತವಾಗ್ಲೂ ಇಂಥ ಸವಾಲುಗಳನ್ನ ಅವ್ರು ತುಂಬಾ ಸುಲಭವಾಗಿ ದಾಟ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು. ಧನ್ಯವಾದಗಳು.